ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಮಾಲ್ ಇನ್ಫಾರ್ಮೇಷನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು 2024 ಮತ್ತು 25ರ ಕೆಲವು ಪ್ರಮುಖ ಕರೆಂಟ್ ಅಫೇರ್ಸನ್ನು ಇವತ್ತು ನಾವು ನೋಡ್ತಾ ಹೋಗೋಣ ಈ ಕ್ಲಾಸ್ನಲ್ಲಿ. ಸ್ನೇಹಿತರೆ, ಇಲ್ಲಿ ಮೊದಲನೇ ಪ್ರಶ್ನೆ ಬಂದುಬಿಟ್ಟು ಈ ರೀತಿ ಇದೆ: ಇತ್ತೀಚೆಗೆ ಎಷ್ಟು ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಲಾಗಿದೆ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ಸ್ ಬಿ, 5 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಲಾಗಿದೆ. ಯಾವುದ್ಯಾವುದಂತ ನೋಡ್ತಾ ಹೋಗೋಣ. ಈಗ ಒಟ್ಟು ಶಾಸ್ತ್ರೀಯ ಸ್ಥಾನಮಾನ ಪಡೆದ ಭಾಷೆಗಳು 11 ಆಗಿದೆ ಸ್ನೇಹಿತರೆ. ಒಟ್ಟು 11 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಲಾಗಿದೆ. ಇತ್ತೀಚೆಗೆ 2024ರಲ್ಲಿ ಶಾಸ್ತ್ರೀಯ ಸ್ಥಾನಮಾನವನ್ನು ಎಷ್ಟು ಭಾಷೆಗೆ ಕೊಡಲಾಗಿದೆ ಅಂದರೆ ಬಂಗಾಳಿ ಆಗಿರ್ಬೋದು, ಬಂಗಾಳಿ, ಅಸ್ಸಾಮಿ, ಮರಾಠಿ, ಪಾಳಿ ಮತ್ತು ಪ್ರಾಕೃತಿ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಲಾಗಿದೆ ಸ್ನೇಹಿತರೆ. ಅದರ ಬಗ್ಗೆ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೀವು ನೋಡಬಹುದು ಭಾರತದ 5 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನ ಅಂತ ಇಲ್ಲಿ ಬಂದಿದೆ. 2004ರಲ್ಲಿ ತಮಿಳಿಗೆ ಮೊದಲ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಲಾಗಿತ್ತು. ಅದೇ ರೀತಿ 2005ರಲ್ಲಿ ಸಂಸ್ಕೃತ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಲಾಗಿತ್ತು. 2008ರಲ್ಲಿ ತೆಲುಗು ಮತ್ತು ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ. ಇದು ಇಂಪಾರ್ಟೆಂಟ್ ಆಗಿದೆ, ಪರೀಕ್ಷಾ ದೃಷ್ಟಿಯಿಂದ ಬಹಳ ಸಲ ಕೇಳಲಾಗಿದೆ. ಮತ್ತು 2013ರಲ್ಲಿ ಮಲಯಾಳಂ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಕೊಡಲಾಗಿದೆ. 2014ರಲ್ಲಿ ಒಡಿಯಾ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಡಲಾಗಿದೆ. ಅದೇ ರೀತಿ ಇಲ್ಲಿ 13/2024ರಂದು ಮರಾಠಿ, ಪಾಳಿ, ಪ್ರಾಕೃತಿ, ಅಸ್ಸಾಮಿ ಮತ್ತು ಬಂಗಾಳಿ ಒಟ್ಟು 5 ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಒದಗಿಸಲಾಗಿದೆ ಸ್ನೇಹಿತರೆ. 2004ರಿಂದ ಪ್ರಶಸ್ತಿಯನ್ನು ಕೊಡುತ್ತಾ ಬರುತ್ತಿದೆ ಕೇಂದ್ರ ಸರ್ಕಾರ. ತಮಿಳು ಭಾಷೆಗೆ ಮೊದಲ ಬಾರಿಗೆ ಪ್ರಶಸ್ತಿಯನ್ನು ಕೊಡಲಾಯಿತು. ಇಲ್ಲಿ ನೀವು ನೋಡಬಹುದು ಸಂವಿಧಾನದ 8ನೇ ಅನುಸೂಚಿಯಲ್ಲಿರುವ ಭಾಷೆಗಳ ಅವುಗಳ ಪ್ರಾಚೀನತೆ ಮತ್ತು ಸ್ವಂತಿಕೆಯನ್ನು ಆಧರಿಸಿ ಕೇಂದ್ರ ಸರ್ಕಾರವು ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡುತ್ತದೆ. ಈ ಮೂಲಕ ಆ ಭಾಷೆಯ ಪ್ರಾಚೀನತೆ ಮತ್ತು ಮಹತ್ವವನ್ನು ಸಾರುತ್ತದೆ ಅಂತ ಇಲ್ಲಿ ತಿಳಿಸಲಾಗಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಬನ್ನಿ. 2024ರ ಆಸಿಯಾನ ರಾಷ್ಟ್ರಗಳ ಶೃಂಗಸಭೆ ಎಲ್ಲಿ ನಡೆಯಿತು? ಇಲ್ಲಿ ಆಸಿಯಾ ರಾಷ್ಟ್ರಗಳು ಬಹಳ ಇಂಪಾರ್ಟೆಂಟ್ ಆಗುತ್ತದೆ, ಯಾಕಂದರೆ ಪರೀಕ್ಷೆಯ ದೃಷ್ಟಿಯಲ್ಲಿ ಬಹಳ ಸಲ ಎಕ್ಸಾಮ್ನಲ್ಲಿ ಬಂದಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಸಿ, ಲಾವೋಸ್ ಇದಕ್ಕೆ ಸರಿಯಾದ ಉತ್ತರ ಆಗಿರುತ್ತದೆ. ಆಸಿಯಾನ ರಾಷ್ಟ್ರಗಳ ಕೇಂದ್ರ ಕಚೇರಿ ಇಂಡೋನೇಷ್ಯಾದ ಜಕಾರ್ತಾದಲ್ಲಿ ಕೇಂದ್ರ ಕಚೇರಿಯನ್ನು ಹೊಂದಿದೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೋಡೋಣ ಬನ್ನಿ. ಇಲ್ಲಿ ನೀವು ನೋಡಬಹುದು 44 ಮತ್ತು 45ನೇ ಸಮ್ಮಿಟ್ ಅಂತಿದೆ. 2024 44ನೇ ಸಮ್ಮಿಟ್ ವಿಯೆಟ್ನಾಂ, ಲಾವೋಸ್ನ ವಿಯೆಂಟಾನಲ್ಲಿ ನಡೆದಿದೆ. ಇದು 10 ರಾಷ್ಟ್ರಗಳ ಗುಂಪಾಗಿದೆ ಸ್ನೇಹಿತರೆ. ಆಸಿಯಾನ ರಾಷ್ಟ್ರಗಳು ಅಂದರೆ 10 ರಾಷ್ಟ್ರಗಳ ಗುಂಪಾಗಿದೆ. ಯಾವ್ಯಾವ ರಾಷ್ಟ್ರಗಳು ಇದರಲ್ಲಿ ಇದೆ ಅಂತ ನಾವು ನೋಡ್ತಾ ಹೋದರೆ ಇಲ್ಲಿ ನೀವು ನೋಡ್ಬೋದು ಇಂಡೋನೇಷ್ಯಾ, ಮಲೇಷಿಯಾ, ಫಿಲಿಪೈನ್ಸ್, ಸಿಂಗಾಪುರ್, ಥೈಲ್ಯಾಂಡ್, ಬ್ರುನೈ, ವಿಯೆಟ್ನಾಂ, ಮಯನ್ಮಾರ್, ಲಾವೋಸ್ ಮತ್ತು ಕಾಂಬೋಡಿಯಾ. ಲಾವೋಸ್ನಲ್ಲಿ ಈಗ 44ನೇ ಅಂದರೆ 2024ರ ಆಸಿಯಾನ ರಾಷ್ಟ್ರಗಳ ಶೃಂಗಸಭೆ ಜರುಗಿದೆ. ಇಲ್ಲಿ ನೀವು ಏಷ್ಯಾನ ರಾಷ್ಟ್ರಗಳು ನಡೆಯುವ ಜಾಗದಲ್ಲೇ ಪೂರ್ವ ಏಷ್ಯಾ ಸಮ್ಮಿಟ್ ಕೂಡ ನಡೆಯುತ್ತದೆ. ಇದರಲ್ಲಿ ಭಾರತವು ಭಾಗವಹಿಸುತ್ತದೆ. ಇಲ್ಲಿ ಆಸಿಯಾನ ರಾಷ್ಟ್ರಗಳಲ್ಲಿ ಭಾರತವು ಸದಸ್ಯತ್ವವನ್ನು ಪಡೆದಿಲ್ಲ. ಸಾಕಷ್ಟು ಬಾರಿ ಎಕ್ಸಾಮ್ನಲ್ಲಿ ಕೇಳಲಾಗಿದೆ, ಆಸಿಯಾನ ರಾಷ್ಟ್ರಗಳಲ್ಲಿ ಭಾರತ ಸ್ಥಾನ ಪಡೆದಿದೆಯೋ ಇಲ್ಲವೋ ಅಂತ ಹೇಳಿ. ನೀವು ಜಾಗತಿಕ ಪೊಲಿಟಿಕ್ ಬಗ್ಗೆ ನೀವು ತಿಳ್ಕೊಬೇಕಾದ್ರೆ ಇದು ಗುಂಪುಗಳು G7, G20 ಆಗಿರ್ಬೋದು, G4 ಗುಂಪಿನಲ್ಲಿ ಭಾರತ ಸ್ಥಾನ ಇದೆಯೋ ಇಲ್ಲ ಅಂತ ನೀವು ತಿಳ್ಕೊಬೇಕಾಗುತ್ತದೆ. ಸ್ನೇಹಿತರೆ, ಭಾರತವು G7 ರಾಷ್ಟ್ರಗಳ ಗುಂಪಲ್ಲೇ ಇಲ್ಲ. G20 ಗುಂಪಿನಲ್ಲಿ ಭಾರತ ಇದೆ, G4 ಗುಂಪಿನಲ್ಲಿ ಭಾರತ ಇದೆ ಸ್ನೇಹಿತರೆ. ಮತ್ತು ಅದೇ ರೀತಿ ಸಾರ್ಕ್ ಆಗಿರ್ಬೋದು, ಸಾರ್ಕ್ನಲ್ಲಿ ಭಾರತ ಇದೆ. ಬ್ರಿಕ್ಸ್ನಲ್ಲಿ ಭಾರತ ಇದೆ. ಆಸಿಯಾನ ಗುಂಪಿನಲ್ಲಿ ಭಾರತವು ಇರುವುದಿಲ್ಲ. ಅದೇ ರೀತಿ ನೆಕ್ಸ್ಟ್ ಮುಂದಿನ 2025ರ ಆಸಿಯಾನ ರಾಷ್ಟ್ರಗಳ ಶೃಂಗಸಭೆಯಲ್ಲಿ ನಡೆಯುತ್ತಂದರೆ ಮಲೇಷ್ಯಾದಲ್ಲಿ 2025ರ ಆಸಿಯಾನ ರಾಷ್ಟ್ರಗಳ ಶೃಂಗಸಭೆ ಜರುಗುತ್ತದೆ. 1967ರಲ್ಲಿ ಈ ಗುಂಪು ಆಸಿಯಾನ ರಾಷ್ಟ್ರಗಳ ಗುಂಪು ಸ್ಥಾಪನೆಯಾಯಿತು. ಬ್ಯಾಂಕಾಕ್ ಘೋಷಣೆ ಮೂಲಕ ಆಸಿಯಾನ ರಾಷ್ಟ್ರಗಳ ಶೃಂಗಸಭೆ ಪ್ರಾರಂಭವಾಯಿತು. ಇದರ ಧ್ಯೇಯವಾಕ್ಯ ಏನಂದರೆ ಒನ್ ವಿಷನ್, ಒನ್ ಐಡೆಂಟಿಟಿ ಮತ್ತು ಒನ್ ಕಮ್ಯುನಿಟಿ ಎಂಬುದು ಇದರ ಥೀಮ್ ಆಗಿದೆ. 10 ಪ್ರಮುಖ ಸದಸ್ಯ ರಾಷ್ಟ್ರಗಳನ್ನು ಹೊಂದಿದ್ದು ಎಕ್ಸಾಮ್ನಲ್ಲಿ ಈ ಕೆಳಗಿನವುಗಳಲ್ಲಿ ಯಾವುದು ಆಸಿಯಾನ ರಾಷ್ಟ್ರ ಅಲ್ಲ ಅಂತ ಸಾಕಷ್ಟು ಬಾರಿ ಕ್ವಶನ್ ಆಗಿದೆ. PCA ಇರ್ಬೋದು, PSIನಲ್ಲಿ ಮತ್ತು SDFDಗಳಲ್ಲಿ
ಇದರ ಬಗ್ಗೆ ಸಾಕಷ್ಟು ಕ್ವಶನ್ಸ್ ಆಗಿದೆ. ಅದಕ್ಕೆ ಇದನ್ನು ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ಸ್ಕ್ರೀನ್ಶಾಟ್ ಹೊಡ್ಕೋಬೇಕು, ನೀವು ಓದ್ಕೊಳ್ಳಿಕ್ಕೆ ಅನುಕೂಲವಾಗುತ್ತದೆ. ಮುಂದಿನ ಕ್ವಶನ್ನ ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಕ್ವಶನ್, ಭಾರತೀಯ ವಾಯುಪಡೆಯ 28ನೇ ಮುಖ್ಯಸ್ಥರಾಗಿ ಯಾರು ನೇಮಕವಾಗಿದ್ದಾರೆ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ಸ್ 4 ಅಮರ್ಪ್ರೀತ್ ಸಿಂಗ್ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಇಲ್ಲಿ 28ನೇ ಮುಖ್ಯಸ್ಥರಾಗಿ ಅಮರ್ಪ್ರೀತ್ ಸಿಂಗ್ ಅವರು ನೇಮಕವಾಗಿದ್ದಾರೆ. ಇವರನ್ನು ವಾಯುಪಡೆಯ ಮುಖ್ಯಸ್ಥರನ್ನು ನಾವು ಏರ್ ಚೀಫ್ ಮಾರ್ಷಲ್ ಅಂತ ಕರಿತೀವಿ ಸ್ನೇಹಿತರೆ. ಅದೇ ರೀತಿ ನೌಕಾಪಡೆಯ ಮುಖ್ಯಸ್ಥರನ್ನು ನಾವು ಅಡ್ಮಿರಲ್ ಅಂತ ಕರಿತೀವಿ. ನೌಕಾಪಡೆಯ ಮುಖ್ಯಸ್ಥರನ್ನು ನಾವು ಅಡ್ಮಿರಲ್ ಅಂತ ಕರಿತೀವಿ. ಭೂಸೇನೆಯ ಮುಖ್ಯಸ್ಥರನ್ನು ಜನರಲ್ ಅಂತ ಕರಿತೀವಿ. ಪರೀಕ್ಷೆ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿದೆ. ಇದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ನೋಡ್ತಾ ಹೋಗೋಣ ಬನ್ನಿ. ಭಾರತೀಯ ವಾಯುಪಡೆಯು 1932 ಅಕ್ಟೋಬರ್ 8ರಂದು ಸ್ಥಾಪನೆಯಾಯಿತು. ಅಕ್ಟೋಬರ್ 8 ಸ್ಥಾಪನೆಯಾದ ಸ್ಮರಣಾರ್ಥ ಪ್ರತಿ ವರ್ಷ ಅಕ್ಟೋಬರ್ 8ರಂದು ವಾಯುಪಡೆ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಈ ಬಾರಿ 92ನೇ ವಾಯುಪಡೆ ದಿನವನ್ನು ಚೆನ್ನೈನ ಮರೀನಾ ಬೀಚ್ನಲ್ಲಿ ಆಚರಿಸಲಾಯಿತು. ಸಕ್ಷಮ್, ಸಶಕ್ತ, ಆತ್ಮನಿರ್ಭರ್ ಎಂಬ ಧ್ಯೇಯವಾಕ್ಯದೊಂದಿಗೆ ಈ ವರ್ಷ ಆಚರಿಸಲಾಯಿತು. ಮತ್ತು ವಾಯುಪಡೆಯ ಏರ್ ಚೀಫ್ ಮಾರ್ಷಲ್ ಅವರ ಅಧಿಕಾರಾವಧಿ 3 ವರ್ಷ ಮತ್ತು 62 ವರ್ಷ. ಇವುಗಳಲ್ಲಿ ಯಾವುದು ಮೊದಲು ಬರುತ್ತದೆ ಅದು ಅನ್ವಯವಾಗುತ್ತದೆ ಸ್ನೇಹಿತರೆ. ಇವರನ್ನು ಪ್ರಧಾನಮಂತ್ರಿ ನೇತೃತ್ವದಲ್ಲಿ ರಾಷ್ಟ್ರಪತಿಯವರು ನೇಮಕವನ್ನು ಮಾಡಲಾಗುತ್ತದೆ. ಮುಂದಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ಪ್ರಶ್ನೆ, ಜಾಗತಿಕ ನಾವೀನ್ಯತೆ ಸೂಚ್ಯಂಕ 2024ರಲ್ಲಿ ಭಾರತದ ಸ್ಥಾನ ಎಷ್ಟು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದುಬಿಟ್ಟು 39 ಇದಕ್ಕೆ ಸರಿಯಾದ ಉತ್ತರ ಆಗಿದೆ. 39ನೇ ಸ್ಥಾನದಲ್ಲಿ ಭಾರತೀಯ ನಾವೀನ್ಯತೆ ಸೂಚ್ಯಂಕ ಸ್ಥಾನವನ್ನು ಪಡೆದಿದೆ. ಇದಕ್ಕೆ ಸಂಪೂರ್ಣವಾದ ವಿವರಣೆಯನ್ನು ನೋಡ್ತಾ ಹೋಗೋಣ ಬನ್ನಿ. ಇಲ್ಲಿ ನೋಡ್ಬೋದು ನೀವು, ನಾವೀನ್ಯತೆ ಸೂಚ್ಯಂಕ 2024ರಲ್ಲಿ ಭಾರತವು 39ನೇ ಸ್ಥಾನವನ್ನು ಪಡೆದಿದೆ. ಸತತ 14ನೇ ಬಾರಿಯೂ ಸ್ವಿಟ್ಜರ್ಲ್ಯಾಂಡ್ ಮೊದಲ ಸ್ಥಾನವನ್ನು ಪಡೆದುಕೊಂಡು ಬಂದಿದೆ ಸ್ನೇಹಿತರೆ. ಇಲ್ಲಿ ಚಾರ್ಟ್ ಇದೆ ನೋಡಿ, ನೀವು ಯಾವ ರಾಷ್ಟ್ರ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಹೇಳಿ. ಸ್ವಿಟ್ಜರ್ಲ್ಯಾಂಡ್, ಸ್ವೀಡನ್, ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾ 3ನೇ ಸ್ಥಾನದಲ್ಲಿದೆ. ಅದೇ ರೀತಿ ಇಲ್ಲಿ 5 ಟಾಪ್ ಕೊನೆಯ 5 ರಾಷ್ಟ್ರಗಳು. ಬರ್ಕಿನಾ ಫಾಸೋ ಇದು ಕೊನೆಯ ರಾಷ್ಟ್ರವಾಗಿದೆ. 133 ಅಂಗೋಲಾ ಇದು ಕೊನೆಯ ರಾಷ್ಟ್ರವಾಗಿದೆ ನೋಡಿ ಸ್ನೇಹಿತರೆ. ಇಲ್ಲಿ ನಾವೀನ್ಯತೆ ಸೂಚ್ಯಂಕದಲ್ಲಿ ಅಂಗೋಲಾ ಕೊನೆಯ ಸ್ಥಾನದಲ್ಲಿದೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ ಬನ್ನಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ಪರಮರುದ್ರ ಎಂಬುದು ಏನು? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಸೂಪರ್ ಕಂಪ್ಯೂಟರ್ ಎಂಬುದು ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಪರಮರುದ್ರ ಇತ್ತೀಚೆಗೆ ನವದೆಹಲಿಯಲ್ಲಿ, ಪುಣೆ, ದೆಹಲಿ, ಕಲ್ಕತ್ತಾದಲ್ಲಿ ಪರಮರುದ್ರವನ್ನು ಇತ್ತೀಚೆಗೆ ಸ್ಥಾಪನೆ ಮಾಡಲಾಯಿತು ಮತ್ತು ಅನಾವರಣವನ್ನು ಕೂಡ ಮಾಡಲಾಗಿತ್ತು. ರಾಷ್ಟ್ರೀಯ ಸೂಪರ್ ಕಂಪ್ಯೂಟರ್ ಮಿಷನ್ NSM ಅಡಿಯಲ್ಲಿ ಭಾರತದ ಅಭಿವೃದ್ಧಿಪಡಿಸಲಾದ ಪರಮರುದ್ರ ಹೆಸರಿನ 3 ಕಂಪ್ಯೂಟರ್ಗಳಿಗೆ ಭಾರತದ ಪ್ರಧಾನಮಂತ್ರಿಯವರು ನವದೆಹಲಿಯಲ್ಲಿ ಸೆಪ್ಟೆಂಬರ್ 26ರಂದು ಚಾಲನೆ ನೀಡಿದರು. ಪರಮರುದ್ರ ಎಂಬುದು ಒಂದು ಸೂಪರ್ ಕಂಪ್ಯೂಟರ್ ಆಗಿದೆ. ಎಕ್ಸಾಮ್ ದೃಷ್ಟಿಯಲ್ಲಿ ಪ್ರಶ್ನೆ ಕೇಳಲಾಗುತ್ತದೆ, ಪರಮರುದ್ರ ಎಂಬುದು ಏನು ಅಂತ ಕ್ವಶನ್ ಕೇಳಿ 4 ಆಪ್ಷನ್ಸ್ ಕೊಡಲಾಗುತ್ತದೆ. ಇದು ನೌಕಾ ಯುದ್ಧ ವಾಹಕ ಅಂತ ಕೇಳ್ತಾರೆ, ಯುದ್ಧ ಟ್ಯಾಂಕ್ ಅಂತ ಕೇಳ್ತಾರೆ, ಇದೊಂದು ರಾಕೆಟ್ ಅಂತ ಕೇಳ್ತಾರೆ, ಸೂಪರ್ ಕಂಪ್ಯೂಟರ್ ಅಂತ 4 ಆಪ್ಷನ್ಸ್ ಕೊಡ್ತಾರೆ ಸ್ನೇಹಿತರೆ. ಅದಕ್ಕೆ ಎಕ್ಸಾಮ್ ದೃಷ್ಟಿಯಿಂದ ಇದು ಇಂಪಾರ್ಟೆಂಟ್ ಆಗಿದೆ. ಮತ್ತು ಇಲ್ಲಿ ಈ 2 ಪ್ರಶ್ನೆಗಳಿಗೆ ಕಾಮೆಂಟನ್ನು ತಿಳಿಸಿ ಸ್ನೇಹಿತರೆ. ಇತ್ತೀಚೆಗೆ 14ನೇ ಮಹಾರತ್ನ ಸ್ಥಾನ ಪಡೆದ ಸಂಸ್ಥೆ ಯಾವುದು? ಇದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತು 2024ರ 415ನೇ ಮೈಸೂರು ದಸರಾವನ್ನು ಉದ್ಘಾಟಿಸಿದವರು ಯಾರು ಅಂತ ಹೇಳಿ 2 ಪ್ರಶ್ನೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ. ಮತ್ತು ಯಾರೆಲ್ಲ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಾ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ. ಧನ್ಯವಾದಗಳು, ನಮಸ್ಕಾರ.